everyone, welcome to Khushi's vlog. This is day 2 in ಬೆಳಗಾವಿ. ರಾತ್ರಿ ಇಲ್ಲೇ ಇದ್ವಿ, ಆಮೇಲೆ ಈಗೆಲ್ಲರೂ ನಾಷ್ಟ ಮಾಡಕತ್ತು ಬಂದೀವಿ, ಎಲ್ಲ ಬ್ಯಾಗ್ ಎತ್ಕೊಂಡ ಬಂದೀವಿ. ಈಗ ಏನು ನೀವು ಗೊತ್ತಾದಿಲ್ಲ, ಉದಯ್ ಭವನ್ ಇಸ್ ಒನ್ ಆಪ್ಷನ್. ಅಲ್ಲಿ ಇನ್ನೊಂದು 20 ರೂಪಾಯಿ ದೋಸೆ, 20 ರೂಪಾಯಿ ವಡಾ, कोई कुछ नहीं बोलेगा ओके ಇಡ್ಲಿ ಎಲ್ಲ ಮಾರ್ತಾರ. ಅದು ಒಂದು ಆಪ್ಷನ್ ಐತೆ ನಮಗೆ. ಅದು ಬಿಟ್ಟರೆ ಇಲ್ಲೆಲ್ಲೋ ದೋಸಾ ಸೆಂಟ್ರ್ ಆಗೈತಂತ. ಈ ಮೂರಾಗ ಒಂದು ಕಡೆ ಹೋಗ್ತಾರೆ. ಈಗ ನಂಗೆ ಎಲ್ಲೋ ಒಂದು ಕಡೆ ಕೂತಿನೋದೈತಿ ನೋಡಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರು. ನಾವಿಲ್ಲಿ ರೋಡ್ ಕ್ರಾಸ್ ಮಾಡಕತ್ತೀವಿ, ಹಿಂಗೆ ವಿಡಿಯೋ ಮಾಡಕತ್ತೀನಿ ಇಲ್ಲಿ ರೋಡ್ ಕ್ರಾಸ್ ಮಾಡೋದನ್ನ. ನಮ್ದು ರೋಡ್ ಮಾಡೇವಿ. ಯಾರು ನಂಗೆ ಕುಲ ಜಗತ್ತಾರ. ಕೊನೆಗೂ ನಾವು ಉದಯ ಭವನ್ಗೆ ಬಂದ್ವಿ. ಎಲ್ಲರೂ ಪೂರಿ ಭಾಜಿ ಸಿಂಗರ್ ರೀತಿಯರು ಆರ್ಡರ್ ಮಾಡ್ಯಾರ. ಮೇ ಬಿ ವಾಯ್ಸ್ ಏನೂ ಕೆಲ್ಸಾಕತ್ತಿಲ್ಲ, ಅದಕ್ಕೆ ನಾವು ವಾಯ್ಸ್ ನೋಡ್ಕೊಡ್ತೀನಿ. ಪೂರಿ ತಿನ್ನಾಕತ್ತೇನಿ. ಹಾಯ್, ಈಗ ಉದಯ ಭವನ್ದಾಗ ನಾಷ್ಟ ಮಾಡಿ ಬಂದೀವಿ. ಅವರೆಲ್ಲರೂ ಹೋದ್ರೆ, ಇಬ್ಬರು ಹುಡುಗಿಯರು ಹೋದರು, ಅವ್ರು ಊರಿಗೆ ಹೋಗ್ಬೇಕತ್ತ. ಇನ್ನು ನಾವಿಬ್ಬರು 3 ಮಂದಿ ಹುಡುಗಿಯರು ಇದ್ದೀವಿ. ಇಲ್ಲ ಜೂನಿಯರ್ ರೂಮ್ದಾಗ ಕುಂದಿರ್ತೀವಿ. ಮತ್ತು ಆಮೇಲೆ ಇನ್ನೊಂದು ಅವರ್ ಬಿಟ್ಟೇನೋ ಅದಕ್ಕೆ ತೊಗೊಳ್ದೈತೆ. ಸ್ವಲ್ಪ ಎಲ್ಲ ತೊಗೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ. ನೋಡು ಏನು ಮಾಡ್ತೀನಿ ಮುಂದೆ ಅಂತ. ನನ್ನ ಫ್ರೆಂಡ್ಸ್ ಇಬ್ಬರು ಹೊಂಟಾರ ಅವ್ರ ಊರಿಗೆ. ನಾನು ಹೋಗ್ತೇನೆ ಇನ್ನೊಂದು ಅವರ್ದಾಗ. ಅವ್ರದ್ದು ಕೆಲಸ ಆತ, ಸೊ ಈಗ ಹೊಂಟಾರೆ. ಬಾಯ್ ಪೂನಮ್, ಬಾಯ್ ಖುಷಿತ. ಅವ್ರಿಗೇನೋ ಬೇಕಾಗಿತ್ತಂತ ಚಾಕ್ಲೇಟ್ ತಗೋತಾರಂತ. ಮೆಡಿಕಲ್ ಶಾಪ್ ಐತಿಲ್ಲೇ, ಚಾಕ್ಲೇಟು ಸಿಗ್ತಾವಿಲ್ಲಿ, ಅದಕ್ಕೆ ಬಂದಾರ. ಇಲ್ಲಿ ಗೊತ್ತಿಲ್ಲ ಒಮ್ಮೆ ಬಾಕಟ್. ಹಾಯ್, ನಾವೆಲ್ಲರೂ ಕರೀಮ್ಸ್ ಕಿಚನ್ ಬಂದೀವಿ. ಈಗ ಇನ್ನೇ ಮಾಡಿ ಹಿಡಿಬೇಕನ್ನ. ಹಾಯ್, ನಾವೆಲ್ಲರೂ ಕರೀಮ್ಸ್ ಕಿಚನ್ ಬಂದೀವಿ. ಈಗ ಇಲ್ಲಿ ನನ್ನ ಫ್ರೆಂಡ್ಸ್ ಬಂದಾರ, ರೋಹಿತ್, ಆಮೇಲೆ ಪ್ರಜ್ವಲ್ ಗುಂಡಿ, ಸಾರಿ, ಆಮೇಲೆ ಶರತ್ ಅದಾರ. ಭಾಳ ದಿನ ಚಿಕನ್ ತಿನ್ಬೇಕನ್ಸಾಕತ್ತಿತ್ತು, ಅದಕ್ಕೆ ಚಿಕನ್ ತಿನ್ಬೇಕಂತ ಬಂದೀವಿ. ನವಾಬಿ ಹಂಡಿ ಆರ್ಡ್ರ್ ಮಾಡೀವಿ. ಬೆಳಗಾವಿ ಪೀಪಲ್ಸ್ ಗೊತ್ತಿರ್ತೈತಿ. ಇಷ್ಟೆಲ್ಲ ಆರ್ಡ್ರ್ ಮಾಡೀವಿ, ಎಲ್ಲರೂ ಸ್ಟಾರ್ಟ್ ಮಾಡ್ಯಾರ. ಭಾಳ ದಿನದಿಂದ ತಿನ್ಬೇಕು ಅನ್ಸುತ್ತೆ, ಅದಕ್ಕೆ ಬಂದಿತ್ತು. ಫೈನಲಿ ಡನ್, ಎವ್ರಿಥಿಂಗ್ ಡನ್. ಎಲ್ಲರೂ ಹೊಂಟೀವಿ. ಪ್ಲೀಸ್ ರಿಂಗ್ ದ ಬೆಲ್ ಆಫ್ ಅಪ್ರಿಷಿಯೇಷನ್. ಅವರ ಮಾಡಿದ್ರು. ಈಗ ಕರೀಮ್ಸ್ ಕಿಚನ್ ಹೋಗಿ ಬಂದ್ವಿ ಎಲ್ಲರೂ. ಇಲ್ಲದಾರ ಇವರು. ಸೊ ಈಗ ಅಲ್ಲಿ ಶೇಕ್ ಕುಡಿಬೇಕಂತ ಆದೈತಿ. ನಾವು ಯಾವಾಗಲೂ ಅಲ್ಲಿ ಒಂದು ಏನೋ ಕುಡಿಯೋರಿದ್ದಿಲ್ಲ, ಏನೋ ತಿನ್ನೋರಿದ್ದಿಲ್ಲ. ಏನದು? ಹಾಂ, ಚಾಕ್ಲೇಟ್ ಫಾಲೂದಾ ತಿನ್ನೋಕೆ ಹೊಂಟೀವಿ. ಬೆಂಗಳೂರಾಗ ಭಾಳ ಕಡೆ ಫಾಲೂದಾ ತಿಂದೀವಿ, ಬಟ್ ನಮ್ಗೆಲ್ಲೂ ಈ ಥರ ಫಾಲೂದಾ ಸಿಕ್ಕಿಲ್ಲ. ಸೊ ಅಲ್ಲಿ ಸಿಕ್ಕಂಗೆ ಎಲ್ಲೂ ಸಿಗಂಗಿಲ್ಲ. ಅದಕ್ಕೆ ಇಲ್ಲೇ ಫಸ್ಟ್ ಗೇಟ್ ಐತಿ. ಫಸ್ಟ್ ಗೇಟಿಂದ ಇಲ್ಲಿಂದ ಅಲ್ಲಿ ಟರ್ನಿಂಗ್ ಹೋದ್ರೆ ಅಲ್ಲಿ ಮಂಗಳಾರಪೇಟೆ ಎಂಟ್ರಿ ಆಗ್ತಿಲ್ಲ, ಅಲ್ಲಿ ಪೇಟ್ಗಳು ಎಂಟ್ರಿ ಆಗ್ತಿಲ್ಲ, ಅಲ್ಲಿ ಹೋದ್ರೆ ಸಿಗ್ತೈತಿ. ಸೊ ಈಗ ಅಲ್ಲಿ ಹೋಗಿ ನೋಡೋಣ ಏನೇನಾಗಿ, ಅಲ್ಲಿ ಹೋಗಿ ತಿನ್ನೋಣ. ಅದಾರಿಲ್ಲೋ ಗೊತ್ತಿಲ್ಲ, ಇರ್ಬೇಕು ನೀವು. ಆಮೇಲೆ ಭಾಳ ಮರಿ ಬರತೈತಿ ಅಂದ್ರೂ ಹೊಂಟೀವಿ ನಾವೆಲ್ಲರೂ. ಆಪ್ಷನ್ ಇಲ್ಲೇ ಐತಿ, ರೂಮ್ ಇಲ್ಲೇ ಐತಿ, ಅದಕ್ಕೆ ಬೇಗ ಅಲ್ಲಿ ಹೋಗಿ ಬ್ಯಾಗ್ ತೊಗೊಂಡು ಹೋಗ್ತೇನೆ. ಈಗ 5:30 ಬಸ್ ಐತಿ ಇಲ್ಲಿಂದ ಡೈರೆಕ್ಟ್ ನಮ್ಮ ಊರಿಗೆ. ಅಲ್ಲಿಂದ ಹೋಗ್ತೇನೆ.
ನೋಡ್ತೀನಿ ಜಿ ಕಣ್ಣ ಏನ್ ಮಾಡಿದ್ವಿ ಯಾವ್ಯಾವ ಸೀರಿಯಲ್ ನೋಡ್ತೀಯ 6 ಗಂಟೆಗೆ ಶ್ರಾವಣಿ ಸುಬ್ರಹ್ಮಣ್ಯ ಆಮೇಲೆ ಸೀದಾ 8 ಗಂಟೆಗೆ ಕರ್ಣ ಅವೇನೋ ಸೀರಿಯಲ್ ಹೇಳತ್ತಿದ್ದೆ ಹೇಳಿ ಸೀರಿಯಲ್ ಹೇಳ ನೋಡಿ ನೀ ಅದು ಬ್ಲಾಗ್ದಾಗ ಹಾಕೋದಿಲ್ಲ ಅಯ್ಯೋ ಮಂಕೆ ಇದುವರೆಗೂ ಮಾಡಬಾರ್ದ ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ ನಿನ್ ಫೇವ್ರೆಟ್ ಸೀರಿಯಲ್ ಹೇಳು ಒಂದು ಕರ್ಣ ಕರ್ನಾಟಕ ಬಿಗ್ ಬಾಸ್ ಮೇನ್ ಹಿಂದಿ ಕನ್ನಡ ಬೆಳಿಗ್ಗೆ ಹಿಂದಿ ನೋಡ್ತೀನಿ ರಾತ್ರಿ ಲೈವ್ ಕನ್ನಡ ನಾನು ಲೈವ್ ಕನ್ನಡ ನೋಡ್ತೀನಿ ಜಿಯೋ ಹಾಟ್ಸ್ಟಾರ್ದಾಗ ಆಮೇಲೆ ಈಗ ರೈಸ್ ಅಂಡ್ ಫಾಲ್ ಒಂದು ಶೋ ಮುಗೀತು ನಿಂಗೆ ಯಾರು ಇಷ್ಟ ಆಗಿದ್ರೆ ಅದ್ರಾಗ ನಂಗೆ ಅರ್ಜುನ ಇಷ್ಟ ನಂಗೆ ಅರ್ಜುನ್ ಇಷ್ಟ ಆರುಷ್ ಬಿಗ್ ಬಾಸ್ದಾಗ ಅಷ್ಟ ನಿಂಗ ಕಾವ್ಯ ಆಗಿದೆ ಮಿಸ್ಟರ್ ಪ್ರಜ್ವಲ್ ಬಿಗ್ ಬಾಸ್ ಅದು ನೋಡ್ತಿ ಅದಕ್ಕೆಲ್ಲ ಟೈಮ್ ಇಲ್ಲ ಬಾಯ್ 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 ಹಾ ಬರ್ತೇನೆ ಏ ಬಾಯ್ ಹೇಳ ಬಾಯ್ ಬಾಯ್ ಇಟ್ಕೊಟ್ಟಿರೋದು ಬಾಯ್ ಬಾಯ್ ನೋಡ್ರಿ ಫೇಮಸ್ ಖಾವ್ ಕಟ್ಟ ಇನ್ ಬೆಳಗಾವಿ ಎಲ್ಲ ಥರ ಫುಡ್ ಐಟಮ್ ಸಿಗ್ತಾವೆ ಬೆಳಗಾವ್ದವ್ರಿಗೆ ಗೊತ್ತಿರ್ತೈತಿ ನಾ ಭಾಳ ರೇಟ್ ಬಂದೇನಿಲ್ಲ ಇಲ್ಲಿಂದ ಡೈರೆಕ್ಟ್ ನಾ ಬಂದಿದ್ದ ಬೋಗಾರ್ ವೇಸ್ದಾಗ ಹಂಗೆ ಎಲ್ಲ ಶಾಪ್ ತಿರುಗಾಡಕತ್ತಿದ್ನಿ ಅಲ್ಲಿ ನಂಗೆ ಕುರ್ತಾಸ್ ಬೇಕಾಗಿದ್ದು ಬೋಗಾರ್ ವೇಸ್ದಾಗ ಭಾಳ ಚಂದ ಕುರ್ತಾಸ್ ಇಟ್ಟಿರ್ತಾರೆ ಸ್ಟ್ರೀಟ್ದಾಗ ಸೊ ಕುರ್ತಾಸ್ ನೋಡಾಕತ್ತಿದ್ದೆ ಯಾವ್ದು ತೊಗೋಬೇಕಾ ಏನು ಬಿಡ್ಬೇಕಾ ಅಂತ ಇಲ್ಲಿ 2 ಕಲರ್ ನೋಡಿದ್ನಿ ಬಟ್ ಇಷ್ಟ ಆಗಲಿ ಬಿಟ್ಟು ಬಂದೆ ಬೋಗಾರ್ ವೇಸಿಂದ ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಬನ್ನಿ ಅಲ್ಲಿ ಆ್ಯಕ್ಚುಲಿ ಈಚೆ ಕಡೆ ಬಿಡ್ತಾರ ಪಾಪ ಅಣ್ಣ ಇಲ್ಲ ನೀವು ಆಚೆ ಕಡೆ ಹೋಗ್ತೀರನ ಅಂತ ಹೇಳಿ ಹೆಂಗೋ ಟರ್ನ್ ಮಾಡ್ಕೊಳಕತ್ತಿದ್ರ ಆ ಕಡೆ ಬಿಡ್ತೀನಿ ಬರ್ರಿ ಅಂತ ಬಿಡಾಕತ್ತಿದ್ರು ನಂಗೆ ಅದೇನೋ ಒಂಥರ ಭಾಳ ಚಂದ ಅನಿಸ್ತವ್ರ ಅನ್ನೋದಿದ್ದಕ್ಕೆ ಫೈನಲಿ ಬಸ್ ಸ್ಟ್ಯಾಂಡ್ ರೀಚ್ ಆದ್ನಿ ಟೈಮು 5:15 ಏನೋ ಆಗೈತಿ ಇನ್ನೊಂದು 1 ನಿಮಿಷದಾಗ ಇಲ್ಲಿಂದ ಆ ಸೈಡ್ ಬಸ್ ನಿಲ್ತಾವ ನೋಡಿರಿ ಬೆಳಗಾವಿ ಬಸ್ ಸ್ಟ್ಯಾಂಡ್ ವಾಪಸ್ ಹೊಂಟಿ ಆಮೇಲೆ ಇಲ್ಲಿಂದ ಅಲ್ಲಿ ನಮ್ಮ ಬಸ್ಸಸ್ ನಿಲ್ತಾವ ಅಲ್ಲಿ ಝೂಮ್ ಹಾಕೇನಲ್ಲ ಅಲ್ಲಿ ನಮ್ಮ ಬಸ್ಸಸ್ ನಿಲ್ತಾವ ನಮ್ಮ ಊರಿಗೆ ಹೋಗೋ ರೂಟ್ ಸೊ ಆಲ್ರೆಡಿ ಬಸ್ ಬಂದಿರಬೇಕು ಯಪ್ಪ ಏನು ರಶ್ ಐತಂದ್ರೆ ಬಸ್ ನಿಲ್ಲಕ್ಕೂ ಜಾಗ ಇಲ್ಲ ನಾ ಇನ್ನೂ ಲೇಟ್ ಮಾಡಿ ಬಂದೆ ಇನ್ನೂ ಲೇಟ್ ಆಗ್ತಿತ್ತು ಕೊನೆಗೂ ನಂಗೆ ಎಲ್ಲೂ ಜಾಗ ಸಿಗಲಿಲ್ಲ ಎಲ್ಲಿ ಕುಂತೇನಂದ್ರೆ ಪೂರ ಡ್ರೈವರ್ ಸೀಟ್ ಮುಂದಿನ ಸೀಟ್ ಇರ್ತೈತಲ್ಲ ಆ ಸೀಟಿಗೆ ಬಂದು ಕುಂತೇನ ಎವ್ರಿ ಟೈಮ್ 5:30 ಬಸ್ ಹೋಗ್ಬೇಕಂದ್ರೆ ನಾ ಇಲ್ಲೇ ಕುಂದಿರ್ತೀನಿ ಇದೇ ಥರ ವಿಡಿಯೋ ಮಾಡಿ ಸ್ನ್ಯಾಪ್ ಹಾಕಿರ್ತೀನಿ ಎವ್ರಿ ಟೈಮ್ನ ನಂದು ಇದೊಂದೇನೋ ಫಿಕ್ಸ್ ಜಾಗ ಇದ್ದಂಗೆ ನೋಡಿ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಕಂಡಕ್ಟರ್ಗಳನ್ನ ಕೇಳಿ ಅವ್ರ ಇಲ್ಲ ಕುಂಡ್ರ ಅಂತಂದ್ರು ಬಟ್ ಅದು ಭಾಳ ಹೀಟ್ ಆಗತೈತಿ ಮಷಿನ ಅಂದ್ರೂ ಕೇರಿತನ ಅಲ್ಲಿ ಕುಂತ್ನಿ ಆಮೇಲೆ ಅಲ್ಲಿಂದ ಮತ್ತೆ ಸೀಟ್ ಸಿಕ್ತು ಸೀಟಿಗೆ ಜಂಪ್ ಆದ್ನಿ ಇದು ಬಸ್ ಸ್ಟಾಪ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಖಾಲಿ ಆಯ್ತು ನಂಗೆ ಸೀಟ್ ಸಿಕ್ತು ಫ್ರಂಟ್ ಸೀಟ್ ವಿಂಡೋ ಸೀಟ್ ಸಿಕ್ಕಿತ್ತು ನಂಗೆ ವಿಂಡೋ ಸೀಟ್ ಕೊಂಡ್ರಾಕ ಇಷ್ಟ ಒಂಥರ ಗಾಳಿ ಬರ್ತೈತಿ ಚಂದಂಗೆ ಸಾಂಗ್ ಕೇಳ್ಕೊಂಡು ಕೊಂಡ್ರಾಕ ಇಷ್ಟ ಹಂಗೆ ಅಲ್ಲಿ ಅದ ಮಾರಾಕತ್ತಿದ್ರು ನನ್ನ ಕಡೆ ಚೇಂಜ್ ರೊಕ್ಕ ಇರಲಿಲ್ಲ ಅದಕ್ಕೆ ನಾ ಏನೂ ತಿನ್ನಲಿಲ್ಲ ಹಂಗೆ ಸುಮ್ಮನೆ ಬರಾಕತ್ತಿದ್ನಿ ಎಲ್ಲ ಮಸ್ತ್ ಪಕ್ಕಿ ಸಾಂಗ್ ಕೇಳತ್ತಿದ್ನಿ ನಮ್ಮ ಊರಿಗೆ ಬನ್ನಿ ಅಲ್ಲೇನೋ ಫಂಕ್ಷನ್ ಇರಾಕತ್ತಿತ್ತು ಏನೋ ಮೂರ್ತಿ ಮಾಡ್ಯಾರ ನಮ್ಮಲ್ಲಿ ಮೂರ್ತಿದು ಇನಾಗ್ರೇಷನ್ ಇತ್ತು ಮೇ ಬಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಐತೆ ಅನಿಸ್ತೈತಿ ಅಲ್ಲೇ ನಮ್ಮ ಸರ್ಕಲ್ದಾಗ ಇನಾಗ್ರೇಷನ್ ನಡೆದಿತ್ತು ಸೊ ಅದೊಂದು ಕ್ಲಿಪ್ ಹಾಕಿನಿ 12 seconds later. ಈಗ ಮನೆಗೆ ಬಂದೇನ ಈಗಂದ್ರೆ ಬಂದು ಆಯ್ತು 1 ಅವರ್ ಆಯ್ತು ಬಂದು ಸ್ವಲ್ಪ ಫ್ರೆಶ್ ಅಪ್ ಆದ್ನಿ ಹಿಂಗೆ ಮಧ್ಯಾಹ್ನ ನೋಡಿರ್ತೀನಿ ನೀವು ನಾ ಚಿಕನ್ ತಿನ್ಕೊಂಬಂದಿನಿ ಕರಿಬ್ಸ್ ಕಿಚನ್ದಾಗ ಸಿಸ್ತಂಗಿ ಬಟ್ ಹಂಗೆ ಉಪವಾಸ ಅಂತೂ ಮಲ್ಕೊಳಕ್ಕೆ ಹಂಗಿಲ್ಲ ಇಲ್ಲಾಂದ್ರೆ ರಾತ್ರಿ ಹಶ್ವಾಕು ಯಾಕಂದ್ರೆ ನಾ ಮಲ್ಕೊಳ್ಳೋದು 2:30 3 4 ಹಿಂಗೆ ಮಲ್ಕೋತೀನಿ ಸೊ ರಾತ್ರಿ ಹಶ್ವಾದ ತಿನ್ನಕ್ಕೆ ಬೇಕಲ್ಲ ಅದಕ್ಕೆ ಸ್ಪೂನ್ ಇಗ್ನೋರ್ ಮಾಡಿರಿ ಯಾಕಂದ್ರೆ ನಮ್ಮ ಮನ್ಯಾಗ ನಾವು ಹಂಗೆ ಸ್ವಲ್ಪ ಯಾವುದಕ್ಕೆ ಯಾವುದೇ ಹಾಕ್ಬಿಡ್ತೀವಿ ನಮ್ಮಿ ಜುನ್ಕ ಮಾಡ್ಯಾಳ ಭಾಳ ಜನಕ್ಕೆ ಜುನ್ಕ ಇಷ್ಟ ಆಗಂಗಿಲ್ಲ ಬಟ್ ನಂಗೆ ಇಷ್ಟ ನಂಗೆ ಏನು ಅಡುಗೆ ಮಾಡಿಟ್ರು ಇಷ್ಟ ನಂಗೆ ಇದೇ ಬೇಕು ಅದೇ ಬೇಕತ್ತೇನಿಲ್ಲ ಚಿಕನ್ ಮಾಡ್ರೆ ಇನ್ನೂ ಮಸ್ತ್ ಇಷ್ಟ ಮಸ್ತ್ ತಿಂತೀನಿ
ಆ್ಯಕ್ಚುಲಿ ಮನ್ಯಾಗ ಮಾಡ್ಬೇಕಿತ್ತು ಚಿಕನ್ ಇವತ್ತು, ಬಟ್ ನಾ ಹೆಂಗೂ ಅಲ್ಲೇ ಬೆಳಗಾವ್ದಾಗಿದ್ದಿಲ್ಲ, ಬೆಳಗಾವ್ದಾಗ ಕರೀಮ್ಸ್ ಕಿಚನ್ ಮಿಸ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ತಿನ್ಕೊಂಡು ಬಂದಿನ. ನಾನು ಮತ್ತು ಬೇರೆ ತೆಗೆದು ಮಾಡೋಕ್ಕೆ ಬರ್ತೈತಿ. ಈಗ ಶೇಂಗಾ ಹುಡ್ಕಾಡತ್ತೀನಿ. ನಮ್ಮ ಮನ್ಯಾಗ ಶೇಂಗಾ ಎಲ್ಲಿರ್ತಾವೆ ಗೊತ್ತಿಲ್ಲ ನನಗೆ. ನಾನು ಮಮ್ಮಿ ಜೊತೆ ಸ್ವಲ್ಪ ಜಗಳ ಮಾಡಿದ್ನಿ, ಹಚ್ಚಂಗಿಲ್ಲ ಹಾಕಿನಿ. ಸಾಕಲ್ಲ ಅಷ್ಟೇ. ಏನಾಯ್ತು? ರೊಟ್ಟಿ ತಿಂದು ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ನೋಡಿದ. ರೊಟ್ಟಿ ಜುನಕ ಶೇಂಗಾ, ಇಲ್ಲಾಂದ್ರೆ ಅನ್ನ ಜುನಕ ಶೇಂಗಾ ಮೂರೂ ಕಾಂಬಿನೇಷನ್ ಮಸ್ತ್. ಜುನಕ ಜೊತೆ ಏನು ತೊಗೊಂಡ್ರು ಚಲೋ ಆಗ್ತೈತಿ. ಚಪಾತಿಗಿಂತ ನಾ ರೊಟ್ಟಿ ತಿನ್ನೋಕೆ ಇಷ್ಟಪಡ. ನಾ ಯೂಶ್ವಲಿ ರೊಟ್ಟಿ ತಿನ್ನಂಗಿಲ್ಲ ಜಾಸ್ತಿ, ಬಟ್ ತಿನ್ಬೇಕು ಅನ್ಸತ್ತೈತಿ. ಈಗ ಇದೆಲ್ಲ ತಿನ್ಕೋತ ಬಾಸ್ಟರ್ಡ್ಸ್ ಆಫ್ ಬಾಲ್ ದ ಬಾಸ್ಟರ್ಡ್ಸ್ ಆಫ್ ಬಾಲಿವುಡ್ ನೋಡ್ಬೇಕಾಗೈತಿ ನಾ. ಅದಕ್ಕೆ ಇವತ್ತು ಹೆಂಗೂ ನಂಗೆ ಟೈಮ್ ಐತಿ, ಇವತ್ತೇನು ವರ್ಕ್ ಇಲ್ಲ. ಬಿಗ್ ಬಾಸ್ ನಾಳೆ ನೋಡ್ತೀನಿ. ಇವತ್ತಿಂದ ಮೊನ್ನಿದ ಎಲ್ಲ ಸೇರಿ ನಾಳೆ ನೋಡ್ತೀನಿ. ಅದಕ್ಕೆ ಈಗ ನೆಟ್ಫ್ಲಿಕ್ಸ್ ಸ್ಟಾರ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದನ್ನು ಮಾಡ್ತೀನಿ. ಸೊ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಸೊ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ. ಸೊ ಸಿ ಯು ಅಗೇನ್. ಬಾಯ್ ಬಾಯ್. ಗುಡ್ ನೈಟ್ ಎವ್ರಿ ಒನ್. ಥ್ಯಾಂಕ್ ಯು.